ನಮಸ್ಕಾರ ಮನೀಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ವಿಶೇಷ ಸರಣಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇನ್ನು ವೀಕ್ಷಕರೇ, ಜುಲೈ 28 ಅಂತ ಮುಂದಿನ ಫೌಂಡೇಶನ್ ವರ್ಕ್ಶಾಪ್ ಡೇಟ್ಸ್ ಅನೌನ್ಸ್ ಮಾಡಿದ್ದಾಗಿದೆ. ಏನೆಲ್ಲ ವಿಶೇಷತೆಗಳಿರುತ್ತೆ ಅದನ್ನು ಕೂಡ ಹೇಳಿದ್ದಾಗಿದೆ. ಮತ್ತೊಮ್ಮೆ ಹೇಳಿಬಿಡೋಣ. ಅದಕ್ಕಿಂತ ಮುಂಚೆ ಹಿಂದಿನ ಜೂನ್ 30 ಕ್ಲಾಸ್ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸಲೇಬೇಕು. ವಾಸ್ತುದೋಷದ ಬಗ್ಗೆ ತಿಳ್ಕೊಂಡಿದ್ವಿ. ಅದಕ್ಕಿಂತ ಹಿಂದಿನ ಕ್ಲಾಸ್ನಲ್ಲಿ ಮೇ ಕ್ಲಾಸ್ನಲ್ಲಿ ಭೂದೋಷ ನಿವಾರಣೆ ಆಯಿತು. ಜೊತೆಗೆ ಭೂದೋಷ ನಿವಾರಣೆ ಆಗಿದ್ದ ನಂತರ ಒಂದು ತಿಂಗಳ ಗ್ಯಾಪ್ನಲ್ಲಿ ನಮ್ಮ ಕಚೇರಿಗೆ 3-4 ಕರೆಗಳು ಬರುತ್ತೆ. ಅವ್ರು ಹೇಳ್ತಾರೆ, ಒಬ್ಬರು ಹೇಳ್ತಾರೆ ಸೈಟ್ ತಗೊಂಡ್ವಿ, ತುಂಬ ದಿನದಿಂದ ಕನಸಿತ್ತು, ಈ ಒಂದೇ ತಿಂಗಳಲ್ಲಿ ಒಂದು ಸೈಟ್ ತಗೊಂಡ್ವಿ ಅಂತ. ಇನ್ನೊಬ್ರು ಹೇಳ್ತಾರೆ ನಮಗೆ ಭೂದೋಷ ಇತ್ತು ಅಂತ ಗೊತ್ತಾಯಿತು ಗುರುಗಳೇ, ಕ್ಲಾಸಿಗೆ ಬಂದಿದ್ವಿ, ನಿವಾರಣೆ ಆಯಿತು. ಅದಾದ ನಂತರ ಆ ತೊಂದರೆ ಇದ್ದಂಥ ಸೈಟ್ ಒಂದೇ ತಿಂಗಳಲ್ಲಿ ಮಾರಾಟ ಆಗಿ ಹೊಸ ಸೈಟ್ಗೆ ಅಡ್ವಾನ್ಸ್ ಕೂಡ ಕೊಟ್ಟಿದ್ವಿ ಅಂತ. 2-3 ಕರೆಗಳು ಬಂದಾಗ ನಿಜಕ್ಕೂ ಆದಂಥ ವೈಬ್ರೇಷನ್ಸು, ಆ ಖುಷಿ, ಆ ನೆಮ್ಮದಿ, ನಿಜಕ್ಕೂ ನಮ್ಮ ಉದ್ದೇಶ ಎಲ್ಲ ಸಾರ್ಥಕ ಆಗ್ತಾ ಇದೆ. ಪ್ರತಿ ಕ್ಲಾಸ್ನಲ್ಲೂ ನಾವು ಹೇಳ್ಕೊಡುವಂಥ ವಿಚಾರಗಳಿಂದ ಅಂತ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಅದೃಷ್ಟ ಅನ್ನುವಂಥದ್ದು, ನೀವು ಅಂದ್ಕೊಂಡಂತಹ ಒಂದು ಕನಸಿನ ಮನೆ ಆಗಿರ್ಬೋದು, ಅಥವಾ ಈ ವಾಸ್ತುದೋಷ ನಿವಾರಣೆ ಮಾಡ್ಕೊಂಡಿದ್ದೀರಿ ಮೊನ್ನೆ ತಾನೇ, ನಿಮ್ಮ ಕನಸಿನ ಮನೆಯಲ್ಲಿ ನೆಮ್ಮದಿಯಾದಂಥ ಜೀವನ ಆದಷ್ಟು ಬೇಗ ಎಲ್ಲರಿಗೂ ಸಿಗುತ್ತೆ. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರ ಜೀವನ ಉತ್ತಮವಾಗಿರಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಮುಂದಿನ ಜುಲೈ 28ನೇ ತಾರೀಕು, ಜುಲೈ ತಿಂಗಳ ಕಡೆಯ ಭಾನುವಾರ ಕ್ಲಾಸಸ್ ಇರುತ್ತೆ. ವಿಶೇಷವಾಗಿ ಬಿಸ್ನೆಸ್ನಲ್ಲಿ ಲಾಭ ಮಾಡಬೇಕು ಅಂತ ಅಂದರೆ ತುಂಬ ಜನ ನಮ್ಮ ಕ್ಲಾಸ್ನಲ್ಲಿ ಸಾವಿರಾರು ಜನ ಅಟೆಂಡ್ ಮಾಡಿರ್ತೀರಾ. ಅದರಲ್ಲಿ 80% ಆಲ್ರೆಡಿ ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದ್ದೀರಾ. ಲಾಭ ತಕ್ಕ ಮಟ್ಟಿಗೆ ಬರ್ತಾ ಇದೆ ಎಲ್ಲರಿಗೂ ಕೂಡ. ಲಾಭ ಜಾಸ್ತಿ ಮಾಡಬೇಕು ಅಂತ ಅಂದರೆ ಒಂದು ವಿಶೇಷವಾದ ಟೆಕ್ನಿಕ್ ಇದೆ. ಎಕ್ಸ್ಕ್ಲೂಸಿವ್ ಆಗಿ ಮುಂದಿನ ಕ್ಲಾಸ್ನಲ್ಲಿ ಗುರುಜಿ ತಿಳಿಸ್ಕೊಡ್ತಾರೆ. ಜೊತೆಗೆ ಇನ್ನು ಯಾರು ಬೇರೆ ಬೇರೆ ಕಂಪ್ನಿಗಳಲ್ಲಿ ಎಂಪ್ಲಾಯ್ಡ್ ಆಗಿದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಅವರು ತಮ್ಮ ಲಾಭವನ್ನು, ತಮ್ಮ ಗಳಿಕೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಅಂದರೆ ಒಂದು ಪಾರ್ಟ್ ಟೈಮ್ ಬಿಸ್ನೆಸ್ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಳ್ಬೋದು, ಬೇರೆ ಸೋರ್ಸ್ ಆಫ್ ಇನ್ಕಮ್ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಬೋದು, ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ ಅವ್ರಿಗೆ ಕೂಡ ವಿಶೇಷ ಮಾಹಿತಿ, ಒಂದು ಟೆಕ್ನಿಕ್ ಗುರುಜಿ ಮುಂದಿನ ಕ್ಲಾಸ್ನಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿರುವಂಥ ಹಣ ಇವತ್ತು 100 ಇದೆ, ನಾಳೆ 1000 ಆಗುತ್ತೆ, ನಂತರ 1 ಕೋಟಿ ಆಗುತ್ತೆ, 1 ಲಕ್ಷ ಆಗುತ್ತೆ. ಹೇಗೆ ಆದಷ್ಟು ಶೀಘ್ರದಲ್ಲಿ ಹಣವನ್ನು ದುಪ್ಪಟ್ಟು ಮಾಡ್ಬೋದು, ಹೇಗೆ ಅದನ್ನು ಒಂದು ಇಂಟ್ರೆಸ್ಟ್ ಸಮೇತ ಜಾಸ್ತಿ ಮಾಡ್ತಾ ಇರ್ಬೋದು, 100ರಿಂದ 1 ಕೋಟಿ ಹೀಗೆ ಹೇಗೆ ಹೋಗ್ಬೋದು, ಹಂತವಾಗಿ ಯಾವ ರೀತಿ ಅದನ್ನು ದುಪ್ಪಟ್ಟು ಮಾಡ್ಕೊಳ್ಬೇಕು, ಅದರ ಒಂದು ವಿಶ್ವಸೂತ್ರ, ಒಂದು ಫಾರ್ಮುಲಾ ಗುರೂಜಿ ಎಕ್ಸ್ಕ್ಲೂಸಿವ್ ಆಗಿ ಜುಲೈ 28ರ ಕ್ಲಾಸ್ಗೆ ಯಾರೆಲ್ಲ ಬರ್ತೀರಾ ಅವರಿಗೆ ಮಾತ್ರ ತಿಳಿಸ್ಕೊಡ್ತಾರೆ. ಅದು ಮುಂದಿನ ಕ್ಲಾಸ್ನಲ್ಲಿ ಮಾತ್ರ. ಸೊ ಆದಷ್ಟು ಬೇಗ ನಿಮ್ಮಲ್ಲಿರುವಂತಹ 1000ಗಳು ಕೋಟಿ ಆಗಬೇಕಾ, ಮುಂದಿನ ಕ್ಲಾಸ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಜೊತೆಗೆ ಯಾರ್ಯಾರು ಬರ್ತಾ ಇದ್ದೀರಾ ನಮ್ಮ ಒಂದು ಕ್ಲಾಸ್ಗೆ ಟ್ರೆಡಿಷ್ನಲ್ ಆಗಿ ಬರಬೇಕು. ಒಂದಷ್ಟು ಆಧ್ಯಾತ್ಮಿಕ ವಿಚಾರಗಳು ಮುಂದಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತಾರೆ ಗುರೂಜಿ. ಸೊ ಟ್ರೆಡಿಷ್ನಲ್ ಆಗಿ ಅಂದರೆ ಹೆಣ್ಮಕ್ಳೆಲ್ಲ ಸೀರೆನಲ್ಲಿ ಬನ್ನಿ, ಗಂಡಸರು ಪಂಚೆ ಉಟ್ಕೊಂಡು ಬನ್ನಿ ಸಾಧ್ಯ ಆದರೆ. ಸೊ ಬನ್ನಿ ಟ್ರೆಡಿಷ್ನಲ್ ಕ್ಲಾಸಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಲಾಸ್ಗೆ ಕರೆ ಮಾಡುವಂಥವ್ರು, ಜೊತೆಗೆ ಕ್ಲಾಸಸ್ಗೆ ಯಾರೆಲ್ಲ ಬರ್ತೀರಲ್ವ ಅವ್ರು ಕೇಳ್ತಾ ಇರ್ತಾರೆ, ಇಷ್ಟೆಲ್ಲ ಗುರೂಜಿ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ, ಅವ್ರಿಗೆ ಏನೋ ಒಂದು ಕೊಡಬೇಕು ಅಂತ ನಮ್ಮ ಮನಸ್ಸಿನ ಭಾವನೆ, ನಮ್ಮ ಶಕ್ತಿಯ ಅನುಸಾರ, ನಮ್ಮ ಮನಸ್ಸಿಗೆ ಅನುಗುಣವಾಗಿ ಏನೋ ಒಂದು ಗುರು ಕಾಣಿಕೆ ಕೊಡ್ತೀವಿ, ಗುರೂಜಿ ಸ್ವೀಕರಿಸ್ತಾರ ಅಂತ. ಇನ್ಫ್ಯಾಕ್ಟ್ ಕ್ಲಾಸಿಗೆ ಬಂದಾಗ ನನ್ನ ಹತ್ರನೇ ತುಂಬ ಜನ ಕೇಳಿದ್ದೀರಾ. ಸೊ ಬಟ್ ಅಲ್ಲಿ ಕ್ಲಾಸಸ್ ಸಿಚುಯೇಷನಲ್ಲಿ ತುಂಬಾ ಸೆಷನ್ಸ್ ಇರುತ್ತೆ, ತುಂಬಾ ಮಾತುಕತೆ ಇರುತ್ತೆ, ಇಂಟ್ರಾಕ್ಷನ್ಸ್ ಇರುತ್ತೆ, ವಿಚಾರಗಳಿರುತ್ತೆ. ಹಾಗಾಗಿ ಈ ವಿಚಾರವನ್ನು ನಾವು ನಮ್ಮ ಟೀಮ್ ಗುರೂಜಿಯವರ ಹತ್ರ ಹೇಳಿದಾಗ ಮುಂದಿನ ಕ್ಲಾಸ್ ಎಕ್ಸ್ಕ್ಲೂಸಿವ್ ಆಗಿ ಯಾರ್ಯಾರು ನಿಮ್ಮ ಮನಸ್ಸೋ ಇಚ್ಛೆ ಗುರು ಕಾಣಿಕೆ ಕೊಡಬೇಕು ಅಂತಿದ್ದೀರಾ ಇದಕ್ಕೆ ಸದಾವಕಾಶ, ಸುಸಮಯ. ಮುಂದಿನ ಜುಲೈ 28ರ ಕ್ಲಾಸ್ ಅಷ್ಟೇ. ಮನಸಾರೆ ನಿಮ್ಮ ಒಂದು ಕಾಣಿಕೆಯನ್ನು ಗುರೂಜಿ ಸ್ವೀಕರಿಸ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ವಿಶ್ವ ಆಶೀರ್ವಾದ ಗುರೂಜಿ ಕಡೆಯಿಂದ ಎಲ್ಲರಿಗೂ ಕೂಡ ಸಿಗುತ್ತೆ. ವಿಶ್ವ ಚೈತನ್ಯ ಕೂಡ ನಿಮ್ಮಲ್ಲಿ ಗುರೂಜಿ ತುಂಬುತ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವಾಸ್ತುದೋಷದ ಬಗ್ಗೆ, ಭೂದೋಷದ ಬಗ್ಗೆ ತಿಳ್ಕೊಂಡಾದಮೇಲೆ ನಮ್ಮ ಕಚೇರಿಗೆ ಸುಮಾರು ಕಾಲ್ಸ್ ಬರ್ತಾ ಇದೆ. ನಮ್ಮ ಮನೆಗೆ ಬಂದು ನಮ್ಮಲ್ಲಿರುವಂಥ ತೊಂದರೆಯನ್ನು ಒಂದು ಅವಲೋಕನೆಯನ್ನು ಮಾಡಿ, ನಮ್ಮ ಮನೆಯಲ್ಲಿ ಏನಾದರೂ ಒಂದು ಹೋಮ ಮಾಡಬಹುದಾ, ಏನಾದರೂ ಒಂದು ವಿಶ್ವಕ್ರಿಯೆಯನ್ನು ಮಾಡಬಹುದಾ ಅಂತ ಗುರೂಜಿಯವ್ರಿಗೆ ಕಾಲ್ಸ್ ಬರ್ತಾ ಇದೆ. ಸೊ ಹಾಗಾಗಿ ಒಂದು ವಿಶೇಷವಾದಂಥ ವಿಚಾರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಒಂದೊಂದು ತೊಂದರೆಗೆ ಒಂದೊಂದು ಪರಿಹಾರವಾಗಿ ಒಂದೊಂದು ವಿಶ್ವಕ್ರಿಯೆಯನ್ನು ಗುರೂಜಿಯವರು ಅವರದ್ದೇ ಆದಂಥ ಶೈಲಿಯಲ್ಲಿ ಪಂಚಮಹಾಭೂತಗಳ ಸಾಕ್ಷಿಯಾಗಿ ನಿಮ್ಮ ಮನೆಯಲ್ಲೇ ಬಂದು ಮಾಡಿಕೊಡ್ತಾರೆ. ಸೊ ಯಾರ್ಯಾರಿಗೆ ಒಂದು ಸೌಕರ್ಯ ಇರುತ್ತೋ, ಮಾಡಬೇಕು ಅನ್ನೋ ಮನಸ್ಸಿರುತ್ತೋ, ಆ ತೊಂದರೆಗಳ ಅವಲೋಕನ ನಿಮ್ಮಲ್ಲಿ ಇರುತ್ತೋ, ಈ ಒಂದು ಹೋಮಗಳನ್ನ ಗುರೂಜಿಯವರ ಕಡೆಯಿಂದ ನೀವು ಮಾಡಿಸ್ಕೊಳ್ಬೋದು. ಸೌಕರ್ಯ ಇರುವಂಥವರು ನಿಮ್ಮ ತೊಂದರೆಗಳನ್ನ ಹೇಳಿ ಬುಕ್ ಮಾಡ್ಕೊಳ್ಬೋದು. ಉದಾಹರಣೆಗೆ ಧನದೋಷ ಅಥವಾ ವಾಸ್ತುದೋಷ, ಭೂದೋಷ ಇರುವಂಥವರು ವಿಶ್ವಭೂವಾಸ್ತು ಜೀವಾಮೃತ ಕ್ರಿಯೆ, ಆ ಜೊತೆಗೆ ಪಂಚಭೂತ ಮಹಾತಾಂತ್ರಿಕ ಶಕ್ತಿ ಹೋಮ. ಸೊ ಈ ಒಂದು ಕ್ರಿಯೆಯನ್ನು ಮಾಡಿಸ್ಕೊಳ್ಬೋದು. ಆರೋಗ್ಯ ವೃದ್ಧಿ ಹಾಗೂ ಸಂಸಾರ ಕಲಹ ನಿಮ್ಮಲ್ಲಿ ಇದ್ದರೆ ವಿಶ್ವ ಚೈತನ್ಯ ಕ್ರಿಯೆ ಮತ್ತು ಮಹಾ
ಮಹಾಮುಕ್ತಿ ಹೋಮ, ವ್ಯಾಪಾರ ಅಭಿವೃದ್ಧಿ ಜೊತೆಗೆ ಶುಭ ಲಾಭಕ್ಕಾಗಿ ಅಂದರೆ ಹಣಕಾಸಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂತಾದರೆ ವಿಶ್ವಧನ ಪ್ರಾಪ್ತಿ ಕ್ರಿಯೆ ಮತ್ತು ಪುಣ್ಯ ಪ್ರಾಪ್ತಿ ಮಹಾಹೋಮವನ್ನು ಮಾಡಿಸ್ಕೊಳ್ಬೋದು. ಈ ರೀತಿ ಒಂದೊಂದೇ ಆದಂಥ ತೊಂದರೆಗಳಿಗೆ ಸಾಕಷ್ಟು ವಿಶೇಷವಾದಂಥ ವಿಶ್ವಕ್ರಿಯೆ ಗುರೂಜಿಯವರು ಅವರದೇ ಆದಂಥ ಶೈಲಿನಲ್ಲಿ ಮಾಡಿಕೊಡ್ತಾರೆ. ಯಾರ್ಯಾರಿಗೆ ಸೌಕರ್ಯ ಇರುತ್ತೋ ಈ ಕೂಡಲೇ ನಿಮ್ಮ ತೊಂದರೆಯನ್ನು ಹೇಳಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ತೊಂದರೆಗಳನ್ನ ಅವಲೋಕನೆ ಮಾಡಬೇಕು, ಫಸ್ಟ್ ನಿಮಗೆ ಏನೆಲ್ಲ ತೊಂದರೆಗಳಾಗ್ತಾ ಇದೆ ಅಂತ ಹೇಳ್ಕೊಳ್ಬೇಕು ಅನ್ನೋದಾದರೆ ಈ ಕೂಡಲೇ ನಮ್ಮ ಕಚೇರಿ ಸಂಖ್ಯೆಗೆ ಕರೆ ಮಾಡಿ ಗುರೂಜಿಯವರ ಪರ್ಸನಲ್ ಅಪಾಯಿಂಟ್ಮೆಂಟ್ ತೊಗೊಂಡು ಒಂದು ಕನ್ಸಲ್ಟೇಷನನ್ನು ಮಾಡಿ ನಂತರ ನಿಮ್ಮ ಮನೆಗೆ ಗುರೂಜಿಯವ್ರನ್ನ ಕರೆಸ್ಕೊಂಡು ವಿಶ್ವಕ್ರಿಯೆಯನ್ನು ಮಾಡಿಸ್ಕೊಳ್ಬೋದು. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ, ತಡ ಮಾಡೋದು ಬೇಡ. ತುಂಬ ಖುಷಿಯಾಗುತ್ತೆ. ನಮ್ಮ ಜೊತೆ ಇದ್ದಾರೆ ಜಿ ಕನ್ನಡ ಸುದ್ದಿ ವಾಹಿನಿಯಲ್ಲಿ ಅತಿ ಮೊನ್ನೆಯಷ್ಟೇ ಒಂದು ವಿಶೇಷವಾದಂಥ ಪ್ರತಿಷ್ಠಿತ ಪ್ರಶಸ್ತಿ ಪುರಸ್ಕಾರ ಗುರೂಜಿಯವರಿಗೆ ಸಂದಿದೆ. ಅದುವೇ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ಜೊತೆಗೆ ದುಡ್ಡಿನ ದ್ರೋಣಾಚಾರ್ಯರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ಅನಂತ ವಿಶ್ವಾಚಾರ್ಯ ಗುರುಗಳನ್ನ ಇವತ್ತಿನ ಸಂಚಿಕೆಗೆ ವೆಲ್ಕಮ್ ಮಾಡೋಣ. ಗುರುಗಳೇ ನಮಸ್ತೆ ಆ್ಯಂಡ್ ವೆಲ್ಕಮ್. ನಮಸ್ತೆ ಲಕ್ಷ್ಮಿ, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ, ದುಡ್ಡಿನ ಬಗ್ಗೆ ಸಾಕಷ್ಟು ವಿಚಾರ ಕಲಿತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ನೀವು ಏನು ಇವತ್ತು ಕ್ವೆಶನ್ ಕೇಳಲಿಕ್ಕಿಲ್ಲ ಲಕ್ಷ್ಮಿ, ಗುರುಗಳೇ ಪ್ರಿಪೇರ್ ಆಗಿ ಬಂದಿದ್ದೆ. ನೀವು ಸಾಕು ಕ್ವೆಶನ್ ತುಂಬ ಕೇಳ್ಬಿಟ್ಟಿದ್ದೀರಾ ನೀವು. ಸೊ ನಿಮ್ಗೇನೋ ಸ್ಪೆಷಲ್ ಇದೆ ಇವತ್ತು. ಸ್ವಲ್ಪ ಅದು ತೆಗೆದುಕೊಂಡು ಬಂದ್ರಪ್ಪ, ಅಲ್ಲಿ ಇಟ್ಟಿದ್ದೀನಿ. ವಾವ್, ದಟ್ಸ್ ಗ್ರೇಟ್. ಏನ್ ಲಕ್ಷ್ಮಿ ಇದು? ಬರೀ ಇಟ್ಕೊಂಡು ಕುತ್ಕೊಳ್ಬೇಕಾ ಇಲ್ಲ ತಗೊಳ್ಳಿ. ಓಕೆ, ಎಸ್. ಏನಿದು ಎಲ್ರಿಗೂ ಗೊತ್ತಿದೆಯಲ್ವಾ? ಐಸ್ ಕ್ರೀಮ್ ಗುರುಗಳೇ, ಗಡ್ಬಡ್ ನನ್ನ ಫೇವ್ರೆಟ್ ಐಸ್ ಕ್ರೀಮ್. ಫೇವ್ರೆಟ್ ನಿಮ್ದು? ತಗೊಳ್ಳಿ ಐಸ್ ಕ್ರೀಮ್ ತಗೊಳ್ಳಿ, ನಾನು ಹೇಳ್ತೇನೆ. ಅದೃಷ್ಟ ಮಾಡಿದ್ದೆ ಇವತ್ತು. ಗುರುಗಳು ಪ್ರಶ್ನೆ ಕೇಳಬೇಡ ಅಂತ ಹೇಳಿದ್ದೆ, ಒಳ್ಳೇದಾಯ್ತು, ಐಸ್ ಕ್ರೀಮ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ, ಆ್ಯಂಡ್ ಥ್ಯಾಂಕ್ ಯು ಎಲ್ಲ ಟೀಮ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ವೆರಿ ಡಿಲಿಷಿಯಸ್ ಐಸ್ ಕ್ರೀಮ್ ಗುರುಗಳೇ. ಇಟ್ ವಾಸ್ ಸೋ ಯಮ್ಮಿ. ಥ್ಯಾಂಕ್ ಯು. ಸೊ ಏತಕ್ಕೋಸ್ಕರ ಐಸ್ ಕ್ರೀಮ್ ಕೊಟ್ಟಿದ್ದು ಅಂತ ಗೊತ್ತಾ ಲಕ್ಷ್ಮಿ ನಿಮಗೆ? ಗೊತ್ತಿಲ್ಲ ಗುರುಗಳು, ಅದನ್ನೇ ಕೇಳೋಣ ಅಂದ್ಕೊಂಡೆ, ಬಟ್ ನೀವು ಹೇಳ್ತೀರಾ ಅಂತ ಸುಮ್ಮನೆ ಅದೇ. ಬಟ್ ಇಟ್ ವಾಸ್ ಟ್ರೂಲಿ ಯಮ್ಮಿ. ವಾಟ್ ಇಸ್ ದಿ ಸೀಕ್ರೆಟ್ ಬಿಹೈಂಡ್? ಓಕೆ ಫೈನ್, ಐ ವಿಲ್ ಟೆಲ್ ಯು. ನಾನು ಹೇಳೋದಕ್ಕಿಂತ ಮುಂಚೆ ಇನ್ನೊಂದು ಹೇಳಬೇಕು. ದುಡ್ಡು ಅಥವಾ ಹಣ, ಯಶಸ್ಸು, ಅದು ಏನೇ ಆಗಲಿ ಲೈಫಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಆರಾಮವಾಗಿ ಬರ್ತಾನೆ ಇರಬೇಕು, ನಿಲ್ಲಬೇಕು, ಬೆಳಿಬೇಕು ಅಂತಂದರೆ ಇದು ನಿಮಗೆ ಗೊತ್ತಿರಬೇಕು. ಓಕೆ. ಸೊ ಶ್ರೀರಾಮ ರಾವಣನ ಕೊಂದು ಸೊ ಅಯೋಧ್ಯೆಗೆ ವಾಪಸ್ ಬರ್ತಾನೆ. ವಾಪಸ್ ಬಂದು ದೊಡ್ಡ ಸಭೆ, ಸೊ ಶ್ರೀರಾಮನಿಗೆ ಪಟ್ಟಾಭಿಷೇಕ ಅದೆಲ್ಲ ಆಗುತ್ತೆ. ಆಮೇಲೆ ಸಭೆಯಲ್ಲಿ ಆ ಸಂತೋಷವನ್ನು ಹಂಚ್ಕೊಳ್ಳೋ ಅಂಥ ಒಂದು ದೊಡ್ಡ ಕೂಟ ಅಂತ ಅಂದ್ಕೊಳ್ಳಿ. ತುಂಬ ಜನ ಬಂದಿರ್ತಾರೆ, ಎಲ್ಲ ಮಂತ್ರಿಗಳಾಗಿರ್ಬೋದು, ಆಗಿನ ಕಾಲದಲ್ಲಿದ್ದಂಥ ರಾಜರಾಗಿರ್ಬೋದು, ಸೊ ಹನುಮಂತ, ವಾನರ ಸೈನ್ಯ ಎಲ್ಲರೂ ಇರ್ತಾರಮ್ಮ. ದೊಡ್ಡ ಫಂಕ್ಷನ್ ಅಮ್ಮ. ಸೊ ಫಂಕ್ಷನಲ್ಲಿ ಎಲ್ಲರೂ ಗಿಫ್ಟ್ ಎಲ್ಲ ತಗೊಂಡು ಕೊಡ್ತಿರ್ತಾರೆ ರಾಮನಿಗೆ. ಶ್ರೀರಾಮ ನೀವು ಗೆದ್ರಿ, ರಾವಣನ ಕೊಂದ್ರಿ, ಸೊ ನಮಗೆ ಜಯ ಬಂತು, ಸೀತಾ ಮಾತೆ ಮತ್ತೆ ವಾಪಸ್ ಬಂದರು ಅಂತಂತೇಳಿ ಎಲ್ಲರೂ ಗಿಫ್ಟ್ಸ್ ಕೊಡ್ತಿರ್ತಾರೆ. ಆ ಕೊಡೋವಂಥ ಸಂದರ್ಭದಲ್ಲಿ ವಿಭೀಷಣ ಅನ್ನೋವಂಥ ಒಂದು ವ್ಯಕ್ತಿ ಬಂದು ದೊಡ್ಡ ಒಂದು ಗಿಫ್ಟ್, ಮುತ್ತಿನ ಹಾರ, ಮುತ್ತಿನ ರತ್ನ ವೈಭವವುಳ್ಳ ಒಂದು ಹಾರವನ್ನು ಶ್ರೀರಾಮನಿಗೆ ಕೊಡ್ತಾರೆ. ಈಗ ವಿಭೀಷಣ ಯಾರಂತ ಗೊತ್ತಿದೆಯಾ ಲಕ್ಷ್ಮಿ ನಿಮಗೆ? ಕೇಳಿದ್ದೀರಾ, ಬಟ್ ಗೊತ್ತಿಲ್ಲ. ವಿಭೀಷಣ ರಾವಣನ ತಮ್ಮ. ಎಷ್ಟು ವಿಚಿತ್ರ ನೋಡಿ, ವಿಭೀಷಣ ರಾವಣನಿಗೆ ಸಪೋರ್ಟ್ ಮಾಡಲ್ಲ, ರಾಮನಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಅಷ್ಟು ಒಂದು ಒಳ್ಳೆಯ ಒಂದು ವ್ಯಕ್ತಿ. ರಾವಣ ತೀರೋದ್ಮೇಲೆ ವಿಭೀಷಣನಿಗೆ ಶ್ರೀರಾಮ ಪಟ್ಟಾಭಿಷೇಕ ಮಾಡ್ತಾರೆ, ಲಂಕಾದ ರಾಜನಾಗ್ತಾರೆ ವಿಭೀಷಣ. ವಿಭೀಷಣ ಈ ಸಭೆಗೆ ಬಂದಿರ್ತಾರೆ ಅಯೋಧ್ಯೆಗೆ. ಶ್ರೀರಾಮನಿಗೆ ಮುತ್ತಿನ ಹಾರವನ್ನು ಕೊಡ್ತಾರೆ. ಆ ಕೊಟ್ಟ ಸಂದರ್ಭದಲ್ಲಿ ಶ್ರೀರಾಮ ಹೇಳ್ತಾರೆ, ಇದು ನನಗಿಂತ ಹೆಚ್ಚಾಗಿ ಈ ಒಂದು ಮುತ್ತಿನ ಹಾರ ಸೀತೆಗೆ ಹೋಗಬೇಕು ಅಂತಂತೇಳಿ ಸೀತಾಮಾತೆಗೆ ಕೊಡ್ತಾರೆ. ಸೀತಾಮಾತೆಗೆ ಈ ಹಾರವನ್ನು ಕೊಟ್ಟಾಗ ಸೀತೆ ಹೇಳ್ತಾರೆ, ಇದು ನನಗಿಂತ ಹೆಚ್ಚಾಗಿ ಇದೆಲ್ಲ ಸುಸೂತ್ರವಾಗಿ ನಡಿಬೇಕಂತಂದರೆ ಇದಕ್ಕೆ ಕಾರಣಕರ್ತರು ಒಬ್ಬರಿದ್ದಾರೆ. ಅದು ರಾಮನೂ ಅಲ್ಲ, ಅದು ನಾನೂ ಅಲ್ಲ, ಬಟ್ ಹನುಮಂತ ಅಂತೇಳಿ. ಸೊ ಎಲ್ಲರೂ ಸಭೆಯಲ್ಲಿರೋರೆಲ್ಲ ಆಶ್ಚರ್ಯ ಆಗ್ಬಿಡುತ್ತೆ, ಇದೇನಪ್ಪ ಹನುಮಂತನಿಗೆ ಇಷ್ಟೊಂದು ಏನೋ ಎಲ್ಲರೂ ಪ್ರೈಸ್ ಮಾಡ್ತಿದ್ದಾರೆ, ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಕನ್ಸಿಡರ್ ಮಾಡ್ತಾರೆ ಅಂತಂತೇಳಿ. ಸೊ ಹನುಮಂತ ಅವರು ಬರ್ತಾರೆ. ಸೀತಾಮಾತೆಯು
ಆ ಮುತ್ತಿನ ಹಾರವನ್ನು ಹನುಮಂತನಿಗೆ ಕೊಡ್ತಾರೆ. ಹನುಮಂತ ತೆಗೆದುಕೊಂಡು ಗಮನಿಸ್ತಾ ಇರ್ತಾರೆ, ಸ್ವಲ್ಪ ಆಕ್ವರ್ಡಾಗಿ ಗಮನಿಸ್ತಿರ್ತಾರೆ ಹಾರವನ್ನು ಗಮನಿಸ್ಬಿಟ್ಟು ಒಂದೊಂದೇ ಮುತ್ತನ್ನು ಕೀಳೋದು, ಕಿತ್ತು ಏನೋ ನೋಡ್ತಾರೆ, ಮತ್ತೆ ಮುರಿತಾರೆ, ಮತ್ತೆ ಎತ್ತೆಸೀತಾರೆ. ಪ್ರತಿ ಮುತ್ತನ್ನು ತೆಗೆಯೋದು, ನೋಡೋದು, ಮತ್ತೆ ಮುರಿಯೋದು, ಎತ್ತಿ ಎಸೆಯೋದು. ಇದು ವಿಭೀಷಣನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಇದೇನಪ್ಪ ಇದು, ಇಷ್ಟು ದೊಡ್ಡ ಒಂದು ಏನೋ ಬೆಲೆ ಬಾಳುವಂಥ ಇಂಥ ಹಾರವನ್ನು ಕೊಟ್ಟರೆ ಇವರೆಲ್ಲ ತುಂಬಿದ ಸಭೆಯಲ್ಲಿ ಬಿಸಾಕ್ತಿದ್ದಾರೆ ಅಂಥೇಳಿ ಇದನ್ನು ಗಮನಿಸ್ತಂಥ ನಮ್ಮ ಸೀತೆಗೂ ಬೇಸರ ಆಗುತ್ತೆ, ರಾಮನಿಗೂ ಬೇಸರ ಆಗುತ್ತೆ. ಆಗ ವಿಭೀಷಣ ಕೇಳ್ತಾರೆ, ನೀನು ಏನು ಮಾಡ್ತಿದ್ಯಪ್ಪ ನೀನು? ಇಲ್ಲ ನಿನಗೆ ಇಷ್ಟ ಇಲ್ಲ ಅಂತಂದರೆ ವಾಪಸ್ ಕೊಟ್ಬಿಡು. ಈ ರೀತಿ ಸಭೆಯಲ್ಲೇ ನೀನು ಕೊಟ್ಟಿರ್ತಕ್ಕಂಥ ಆಹಾರವನ್ನು ಒಂದೊಂದೇ ಬಿಸಾಕ್ತಿದ್ದೀರಲ್ವಾ ಅಂತಂತೇಳಿ. ಅದಕ್ಕೆ ಸೀತೆನೂ ಕೇಳ್ತಾರೆ ಹನುಮಂತನಿಗೆ. ಆಗ ಹನುಮಂತ ಹೇಳ್ತಾನೆ, ನನ್ನ ಈ ಒಂದು ಮುತ್ತಿನ ಹಾರ ನೀವೇನು ಕೊಟ್ಟಿದ್ದೀರ ಈ ಹಾರದಲ್ಲಿ ನೋಡ್ತಿದ್ದೀನಿ, ಎಲ್ಲಾದರೂ ರಾಮನ ಹೆಸರು ಅಥವಾ ರಾಮ ಇದ್ದಾನೋ ಅಂತಂತೇಳಿ. ರಾಮ ಇಲ್ದಿರ್ತಕ್ಕಂಥ ಈ ಮುತ್ತಿನ ಹಾರ ನನಗೆ ವೇಸ್ಟ್. ಇದು ನನ್ನ ಕಣದಲ್ಲೂ ನನಗೆ ಎಲ್ಲೆಲ್ಲಿ ರಾಮ ಕಾಣ್ತಾನೋ ಅದು ಮಾತ್ರ ಮುತ್ತು ರತ್ನ ಅಂತಂತ ಹೇಳ್ತಾನೆ. ಇದು ಯಾವ ಮುತ್ತಿನ ರತ್ನ ಇದು? ಏನೂ ಇಲ್ಲ, ರಾಮನೇ ಇಲ್ಲ ಇದರಲ್ಲಿ ಅಂತ ಬಿಸಾಕ್ಬಿಡ್ತಾನಮ್ಮ. ಈಗ ಎಲ್ಲರಿಗೂ ಸಿಟ್ಟು ಬಂದ್ಬಿಡುತ್ತೆ ಸಭೆಯಲ್ಲಿ. ಇದೇನಿದು, ಇವ್ರಿಗೆ ಮಾತ್ರ ಅಷ್ಟು ಭಕ್ತಿ ಇರೋದು, ಶ್ರೀರಾಮ ಅಂದರೆ ನಮಗೇನು ಗೊತ್ತಿಲ್ವಾ? ಅದೇನು ಕಣದಲ್ಲೂ ಇರೋವಂಥದ್ದು. ಅದಕ್ಕೆ ಕ್ವೆಶನ್ ಮಾಡ್ತಾರೆ, ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಈ ಮುತ್ತು ರತ್ನನೇ ಪುಡಿ ಮಾಡಿಬಿಟ್ಟು ರಾಮ ಇಲ್ಲ ಅಂತ ಹೇಳ್ದಲ್ವಾ, ನಿನ್ನಲ್ಲಿದ್ದಾರಾ ನೋಡೋಣ, ನಿನ್ನ ಕಣದಲ್ಲೂ ರಾಮ ಇದ್ದಾನ ತೋರಿಸು ನೋಡೋಣ ಅಂತಂತ ಹೇಳ್ತಾರೆ. ಆಗ ಹನುಮಂತ ತನ್ನ ಮೇಲ ಅಂಗಿಯನ್ನು ಬಿಚ್ಚಿ ಎರಡೂ ಕೈಯನ್ನು, ತುಂಬ ಶಕ್ತಿ ಇದೆ ಹನುಮಂತನಿಗೆ, ತನ್ನ ಎದೆಯನ್ನು ಹಿಡ್ಕೊಂಡು ಸೀಳ್ತಾನಮ್ಮ. ಎದೆ ಸೀಳಿ ಹೀಗೆ ತೋರಿಸ್ಬಿಟ್ಟು ಎಲ್ರಿಗೂ ಹೇಳ್ತಾನೆ, ಕಾಣಿಸ್ತಿದ್ದಾನ ರಾಮ ಮತ್ತು ಸೀತೆ ಕಾಣಿಸ್ತಿದ್ದಾರಾ ಅಂತಂತ ಹೇಳ್ತಾರೆ. ಎಲ್ಲರೂ ದಿಗ್ಭ್ರಾಂತರ ಆಗ್ಬಿಡ್ತಾರೆ. ಯಾಕಂತಂದರೆ ಎದೆ ಒಳಗಡೆ ರಾಮ ಮತ್ತು ಸೀತೆ ಇರ್ತಾರೆ. ಎಷ್ಟರ ಮಟ್ಟಿಗೆ ಭಕ್ತಿ ಅಂತಂದರೆ ಹನುಮಂತನಿಗೆ ಶ್ರೀರಾಮ ಅಂತಂದರೆ ಎಲ್ಲ, ಈ ಜಗತ್ತೇ ಶ್ರೀರಾಮ ಅಷ್ಟೇ. ರಾಮ ಮಹಿಮೆ, ರಾಮ ನಾಮ ಅದು ಹೇಳಲಿಕ್ಕೆ ತೀರದು. ಸೊ ಹಾಗಾಗಿ ಈ ರಾಮನ ಮೇಲೆ ಎಷ್ಟು ಭಕ್ತಿ ಇತ್ತು ಹನುಮಂತನಿಗೆ, ಅಷ್ಟು ಭಕ್ತಿ ಕಣದಲ್ಲೂ ನಮ್ಮೆಲ್ಲರಿಗೂ ನಮಗೇನೇನು ಬೇಕೋ ಅದ್ರ ಮೇಲಿದ್ದರೆ, ಈಗ ನಮಗೆ IAS ಆಫೀಸರ್ ಆಗಬೇಕು ಅಂತ ಇರುತ್ತೆ ಅಂದ್ಕೊಳ್ಳಿ, IAS ಆಫೀಸರ್ ಆಗಲೇಬೇಕು ಅಂತಂತೇಳಿ ನಮ್ಮ ಕಣದಲ್ಲೂ ಇದ್ದರೆ IAS ಆಫೀಸರ್ ಆಗೋದು ದೊಡ್ಡ ವಿಚಾರ ಅಲ್ಲ. ಕಣದಲ್ಲೂ ನಮ್ಮ ಬಾಡಿ, ಮೈಂಡ್, ಸೋಲಲ್ಲಿ ನಾನು ಹಣ ಮಾಡಬೇಕಪ್ಪ, ಬಿಸ್ನೆಸ್ ಮಾಡಬೇಕಪ್ಪ, ಲಾಭ ಮಾಡಬೇಕು, ಸಕ್ಸಸ್ ಆಗಬೇಕು, ಇಲ್ಲ ನನ್ನ ಮಡದಿ ಜೊತೆ ನಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿರಬೇಕು, ಬಾಂಧವ್ಯದಲ್ಲಿ ಚೆನ್ನಾಗಾಗಬೇಕು ಅಂತ ಇದ್ದರೆ ನಾವು ಚೆನ್ನಾಗಾಗ್ಬಿಡ್ತೇವೆ. ಪ್ರತಿಯೊಂದು ಅಷ್ಟೇ, ಎಲ್ಲರಿಗೂ ಅಷ್ಟೇ, ಕಣದಲ್ಲೂ ಇರಬೇಕು, ಉಸಿರಿನಲ್ಲಿ ಇರಬೇಕು, ನಮಗೇನಾಗಬೇಕು, ಏನು ಸಿಗಬೇಕು ಅನ್ನೋವಂಥದ್ದು. ಸೊ ತುಂಬ ಜನ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರೋರಾಗ್ಬೋದು ಅಥವಾ ಜೀವನದಲ್ಲಿ ಸೋತವರಾಗಿರ್ಬೋದು. ನೀವು ನೋಡಿದ್ರೆ ಅವರ ಕಣದಲ್ಲಿ ಏನೇನೋ ಇರುತ್ತೆ, ಬಟ್ ಯಾವುದೋ ಒಂದು ಮೂಲೆಯಲ್ಲಿ ಅಂದ್ಕೊಳ್ತಾರೆ ನನಗೆ ದುಡ್ಡು ಬೇಕು, ನಾನು ಶ್ರೀಮಂತನಾಗಬೇಕು ಅಂತ. ಹೆಂಗಾಗೋದಕ್ಕೆ ಸಾಧ್ಯ? ಸೊ ಈ ಒಂದು ಅಂಶ ಎಲ್ಲಿ ತನಕ ನಮಗೆ ಇರೋದಿಲ್ವೋ ಅಲ್ಲಿ ತನಕ ನಮಗೇನೇನು ಬೇಕೋ ಅದು ಪಡ್ಕೊಳ್ಳೋದಕ್ಕೆ ಅಸಾಧ್ಯ. ಹಾಗಾಗಿ ತುಂಬ ಜನ ಹೇಳ್ತಾರೆ, ಗುರುಗಳ ಕ್ಲಾಸ್ಗೆ ಬಂದಿದ್ದೇನೆ, ಪರ್ಸ್ನಲಾಗಿ ಮೀಟ್ ಮಾಡಿದ್ದೇನೆ, ಒಂದು ವೇಳೆ ಏನೂ ಆಗಲಿಲ್ಲ, ನನಗೆ ಅಷ್ಟರ ಮಟ್ಟಿಗೆ ಬೆನಿಫಿಟ್ ಆಗಿಲ್ಲ ಅಂತ ಯಾರೋ 1% ಜನ ಬ್ಯಾಡ್ ಕಮೆಂಟ್ಸ್ ಅಥವಾ ಹೇಳೋದಾದರೆ, ನಿಮ್ಮ ಕಣದಲ್ಲಿ ಹನುಮಂತನಿಗೆ ಹೇಗೆ ರಾಮ ಇದ್ದನೋ ಆ ರೀತಿ ನಿಮ್ಮ ಕಣದಲ್ಲಿ ನೀವೇನಾಗಬೇಕಂತಿರೋದು ಇದೆಯಾ? ಒಂದು ವೇಳೆ ಅದಿದ್ದರೆ ನನ್ನ ಅವಶ್ಯಕತೆ ಯಾರ ಅವಶ್ಯಕತೆಯೂ ಇಲ್ವಲ್ಲ, ಈ ಪಾಠ ಏನಕ್ಕೆ ಬೇಕು, ಈ ಕ್ಲಾಸ್ ಏನಕ್ಕೆ ಬೇಕು, ಯಾವುದೂ ಬೇಕಾಗಿಲ್ವಲ್ಲ. ಸೊ ಹಾಗಾಗಿ ಮನಸ್ಸು ತುಂಬ 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 ಇಂಪಾರ್ಟೆಂಟು. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಗೋಲ್ಸು, ನಿಮ್ಮ ಗುರಿಗಳು ಇರಬೇಕು, ಗೊತ್ತಿರಲಿ. ಇದನ್ನು ಮೊದಲಿಗೆ ನಾನು ತಿಳಿಸ್ಕೊಡ್ಬೇಕಿತ್ತು. ಎರಡನೇದು ಅರ್ಥ ಆಯ್ತಾ ಲಕ್ಷ್ಮಿ? ಈಗ ಅರ್ಥ ಆಯ್ತು. ರಾಮಾಯಣದಿಂದ ನಮಗೆ ಎಷ್ಟೆಲ್ಲ ಕಲಿಬೋದು ನೋಡಿ. ಡಿಟರ್ಮಿನೇಷನ್ ಅಬ್ಸಲ್ಯೂಟ್ಲಿ. ಸೊ ದಟ್ ಈಸ್ ವಾಟ್ ಇನ್ಫ್ಯಾಕ್ಟ್ ಟುಡೇ ರಾಮನ ಭಕ್ತರಿಗಿಂತ ಇನ್ನೂ ಸ್ವಲ್ಪ ಹೆಚ್ಚು ಹನುಮಂತನ ಭಕ್ತರೇ ಅಂತಂದರೆ ತಪ್ಪಾಗೋದಿಲ್ಲ. ಎಲ್ಲರ ಕಾರಲ್ಲೂ ಅಥವಾ ಬಸ್ಸಲ್ಲೂ ನೀವು ಗಾಡಿಯಲ್ಲಿ ನೋಡಿ ಹನುಮಂತನ ಒಂದು ಇದಿರುತ್ತೆ, ಅಂಶ ಇರುತ್ತೆ. ಬಟ್ ರಾಮನಿಗಿಂತ ಹೆಚ್ಚು ನೋಡ್ಕೊಳ್ಳಿ. ಸೊ ಹಾಗಾಗಿ ಅಷ್ಟು ಆಗಿರುತ್ತೆ ಮನಸ್ಸು ಅನ್ನುವಂಥದ್ದು
ಎರಡನೇದು ವಿಚಾರ ಐಸ್ ಕ್ರೀಮ್ ಏನಕ್ಕೆ ಕೊಟ್ಟಿದ್ದೆ ಈಗ ಲಕ್ಷ್ಮಿಗೆ, ಇನ್ನೂ ನಿಮಗೂ ಕ್ಯೂರಿಯಾಸಿಟಿ ಇರುತ್ತೆ, ಏನಪ್ಪ ಇದು ಗಡ್ಬಡಲ್ಲಿ ಐಸ್ ಕ್ರೀಮ್ ತಿಂತಿದ್ದಾರೆ ಅಂತಂತ ಹೇಳಿ. 1975ನೇ ಇಸ್ವಿಯಲ್ಲಿ ಒಂದು ವ್ಯಕ್ತಿ ಇರ್ತಾರೆ. ಆ ವ್ಯಕ್ತಿ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಮಾಡ್ತಿರ್ತಾರೆ. ಅವ್ರಿಗೆ ವ್ಯಕ್ತಿಗಿದ್ದಿದ್ದ ಬಿಸ್ನೆಸ್ಸು ನೀವು ತಿಳ್ಕೊಬೇಕು, ಇದು 100 ಕೋಟಿ ವರ್ಕ್ಶಾಪಲ್ಲಿ ಹೇಳ್ಕೊಡುವಂಥ ಮಾಹಿತಿ ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಇವತ್ತು. 1975 ಅವರ ಬಿಸ್ನೆಸ್ ಹೇಳ್ತಾನೆ, ಕ್ರ್ಯಾಕರ್ ಶಾಪ್ ಇತ್ತು, ಪಟಾಕಿ ಅಂಗಡಿ. ನಾನು ನಿಮ್ಮನ್ನು ಕೇಳ್ತೀನಿ ಲಕ್ಷ್ಮಿ, ಪಟಾಕಿ ಅಂಗಡಿಗೆ ಬೇಡಿಕೆ ಯಾವಾಗಿರುತ್ತೆ, ಯಾವ ಸೀಸನಲ್ಲಿ ಇರುತ್ತೆ? ದೀಪಾವಳಿ, ಕರೆಕ್ಟ್. ಅದಾದ್ಮೇಲೆ ಹೊಸ ವರ್ಷದಲ್ಲಿರುತ್ತೆ, ಕ್ರಿಕೆಟ್ ಮ್ಯಾಚಸ್ ಅಥವಾ ಏನಾದರೂ ಸೆಲೆಬ್ರೇಷನ್ ಇಯರ್ ಅಂಡ್ ದೇರ್. ಐ ಮೀನ್ ನೀವು ನೋಡಿ, ಆಡ್ ಯಾವುದೋ ಒಂದು ಟೈಮ್ ಹೇಳ್ತಿದ್ದೀರಾ ಅಷ್ಟೇ. ಸಮ್ ಆಡ್ ಡೇ ಇಟ್ಸ್ ಲೈಕ್ ಒಂದು ವರ್ಷದಲ್ಲಿ ಸೇ 2-3 days or 5 days or maximum 10 days ಬಿಟ್ರೆ ಇಲ್ಲ. ಸೊ ಇದು ಆ ವ್ಯಕ್ತಿಗೆ ಗೊತ್ತಾಗುತ್ತೆ, ಅರೆ ನಾನು ಪಟಾಕಿ ಅಂಗಡಿ ಇಟ್ಟಿದ್ದೀನಿ, ಏನು ಇದಕ್ಕೆ ಬೇಡಿಕೆ ಇದೆಯಾ, ವರ್ಷವೆಲ್ಲ ಬೇಡಿಕೆ ಇಲ್ವಲ್ಲ ಇದಕ್ಕೆ, ಐ ನೀಡ್ ಟು ಡೂ ಸಮಥಿಂಗ್ ಅಂತ ಅಂದ್ಕೊಳ್ತಾರೆ. ಅದೊಂದೇ ಅಲ್ಲ, ಇನ್ನೊಂದು ಬಿಸ್ನೆಸ್ ಇರುತ್ತೆ, ಟೈಲರಿಂಗ್ ಬಿಸ್ನೆಸ್ ಇರುತ್ತೆ. ನಿಮ್ಮನ್ನು ಕೇಳ್ತೀನಿ ಲಕ್ಷ್ಮಿ, ಟೈಲರಿಂಗ್ಗೆ ವರ್ಷವಿಡೀ ಮಾರ್ಕೆಟ್ ಇದೆಯಾ? ಇರುತ್ತೆ ಗುರುಗಳೇ, ವರ್ಷವಿಡೀ. ಹಬ್ಬದ ಸೀಸನಲ್ಲಿ ಸ್ವಲ್ಪ ಜಾಸ್ತಿ, ಹಿಯರ್ ಅಂಡ್ ದೇರ್. ಹೌದು, ಕಂಪ್ಯಾರಿಟಿವ್ಲಿ ಪಟಾಕಿ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ, ಓಕೆ. ಬಟ್ ಇದು ಯಾವ ರೀತಿ ಇಲ್ಲ ಅಂತಂದರೆ, ಈಗ ನಿಮಗೆ ಸಪೋಸ್ ಒಂದು ರೆಸ್ಟೋರೆಂಟ್, ಹೋಟೆಲ್ ಅಂದ್ಕೊಳ್ಳಿ, ಟೈಲರಿಂಗ್ ಕಂಪೇರ್ ಮಾಡಿದ್ರೆ ಯಾವ್ದು ಹೆಚ್ಚು ಡಿಮಾಂಡ್ ಇದೆ? ಹೋಟೆಲ್, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಈ ಟೈಲರಿಂಗ್ ಬಿಸ್ನೆಸ್ಸು ಅಷ್ಟೇ ಇವರಿಗೆ ಲಾಭ ಹೆಚ್ಚು ತಂದು ಕೊಡಲ್ಲ. ಆಗಿನ ಕಾಲಕ್ಕೆ 1975ನೇ ಇಸ್ವಿಯಲ್ಲಿ ಮಾಲ್ಸ್ ಇರಲಿಲ್ಲ. ಆಗ ಟೈಲರಿಂಗ್ ಹೆಚ್ಚು ಬೇಡಿಕೆ ಇತ್ತು ಕಂಪೇರ್ ಟು ಟುಡೇ. ಬುಟಿಕ್ಸ್ ಎಲ್ಲ ಇರಲಿಲ್ಲ ಅಲ್ವಾ, ಅವಾಗ ಏನು ಇರಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಕ್ಲಾತ್ ತೆಗೆದುಕೊಂಡು ಹೋಗಿ, ಬಟ್ಟೆ ತೆಗೆದುಕೊಂಡು ಹೋಗಿ ಸ್ಟಿಚ್ ಮಾಡಿಸ್ಕೊಳ್ತಿದ್ದೆ ಹೆಚ್ಚು. ಇವಾಗಾದರೆ ರೆಡಿಮೇಡ್ ಗಾರ್ಮೆಂಟ್ಸ್ ಎಲ್ಲ ಬಂದು ನಾವೇನು ಟೈಲರ್ ಹತ್ರ ಕೊಡಬೇಕು ಅಂತಂತೇನಿಲ್ಲ. ಡಿಮಾಂಡ್ 1975ಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ತುಂಬ ಕಡಿಮೆ ಆಗಿದೆ. ಸೊ ಎನಿವೇ, ಸೊ ಇವೆರಡೂ ಬಿಸ್ನೆಸ್ಸು ಇದು ನನಗೆ ಯಾಕೋ ಆಗಿ ಬರ್ತಿಲ್ಲ, ನನಗೆ ಡಿಮಾಂಡ್ ಇಲ್ಲ, ಹೆಚ್ಚು ಲಾಭ ಬರ್ತಿಲ್ಲ ಅಂತಂತೇಳಿ ಅವ್ರು ಅಂದ್ಕೊಂಡು ಒಂದು ಪ್ಲ್ಯಾನ್ ಮಾಡ್ತಾರೆ. ಯಾವುದಕ್ಕೆ ಹೆಚ್ಚು ಡಿಮಾಂಡ್ ಇದೆಯೋ, ಪ್ರತಿದಿನ ಗ್ರಾಹಕರು ಖರೀದಿ ಮಾಡ್ತಾರೋ, ಬೇಕೇ ಬೇಕೋ ಅಂಥದ್ದನ್ನೇನಾದರೂ ನಾನು ಪ್ರೊಡ್ಯೂಸ್ ಮಾಡಿ, ಮ್ಯಾನುಫ್ಯಾಕ್ಚರ್ ಮಾಡಿ ನಾನು ಕೊಡಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಯೋಚನೆ ಬರೋವಂಥದ್ದು ಈ ಐಸ್ ಕ್ರೀಮ್. ಯಾಕಂತಂದರೆ ಅವ್ರೂರು ಮಂಗಳೂರು. ಸೊ ಇವರು ಮಂಗಳೂರಿನವರು. ಸೊ ಇವರೇನು ಯೋಚನೆ ಮಾಡ್ತಾರೆ, ಇಲ್ಲಿ ಬಿಸಿಲು ಜಾಸ್ತಿ, ಎಲ್ಲರಿಗೂ ಊಟ ಏನೋ ತಿಂಡಿ ಬಿಡ್ತಾರೆ ವಿನಃ ಈ ಏನಾದರೂ ಕುಡಿಲಿಕ್ಕೆ ತಂಪಾಗಿರೋವಂಥದ್ದು ತೆಗೆದುಕೊಳ್ಬೇಕಂತ ಆಸೆ. ಮನೆಯಲ್ಲೇ ಮಾಡ್ತಾರ್ರಿ. ಅವಾಗ ಯೂಟ್ಯೂಬು ಎಂಥದ್ದು ಇಲ್ವಲ್ಲ, ಯಾವುದೋ ಒಂದು ಚಿಕ್ಕ ಪೇಪರಲ್ಲೆಲ್ಲ ನೋಡ್ತಾರಂತೆ ಹೇಗೆ ಮಾಡೋದು ಐಸ್ ಕ್ರೀಮು ಅಂತೇಳಿ. ಹಾಲನ್ನು ಕಾಯಿಸ್ತಾರೆ, ಏನೋ ಪದಾರ್ಥಗಳನ್ನೆಲ್ಲ ಹಾಕ್ತಾರೆ, ಮಿಕ್ಸ್ ಮಾಡ್ತಾರೆ, ಮತ್ತು ಏನೋ ಫ್ರೀಸ್ ಮಾಡ್ತಾರೆ, ಟ್ರೈ ಮಾಡ್ತಾನೇ ಇರ್ತಾರೆ. ಇದು ಯಾರು ಟ್ರಯಲ್ಗೆ ಯಾರಿಗೆ ಕೊಡೋದು? ಮನೆಯವ್ರಿಗೆ ಕೊಡೋದು, ಪಕ್ಕದ ಮನೆಯವ್ರಿಗೆ ಕೊಡೋದು, ಸ್ನೇಹಿತರಿಗೆ ಕೊಡೋದು. ಎಲ್ಲರೂ ಪರವಾಗಿಲ್ಲಪ್ಪ, ಚೆನ್ನಾಗಿದೆ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಧಾನವಾಗಿ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಸ್ಟೋರನ್ನು ಮಂಗಳೂರಲ್ಲಿ ಅವರು ಶುರು ಮಾಡ್ತಾರೆ. ಮಾಡಿದ 3 ತಿಂಗಳಲ್ಲೇ ಕ್ಯೂ ನಿಂತಿರ್ತಾರಂತೆ ಅವರ ಐಸ್ ಕ್ರೀಮ್ಗೆ. ಆಗಿನ ಕಾಲದಲ್ಲಿ ಈ ಪ್ರಸ್ತುತ ನೋಡ್ತಿರಲ್ಲ ಬ್ರ್ಯಾಂಡ್ ಎಲ್ಲ, ನೀನು ಬಾಸ್ಕಿನ್ ರಾಬಿನ್ಸ್ ಅಂತ ಏನು ನೋಡ್ತಿರೋ, ಅಥವಾ ಬೇರೆ ಎಲ್ಲ ಮಳಿಗೆಗಳು ಏನಿದೆಯೋ ಈಗ ಐಸ್ ಕ್ರೀಮ್ ಪಾರ್ಲರ್ಸು, ಅವು ಯಾವುದೂ ಇರಲಿಲ್ಲ ಆಗ. ಇವ್ರದ್ದೇ ಮೊದಲನೇದಾಗಿತ್ತು. ಒಂದು ವೇಳೆ ಇದ್ದರೂ ಇವರಷ್ಟು ಫೇಮಸ್ ಯಾರ್ದು ಆಗಿರಲಿಲ್ಲ. ನೋಡಿ, ಈ ಸ್ಟಾರ್ಟ್ ಸಮಥಿಂಗ್ ಆಫ್ ಹಿಸ್ ಓನ್, ಆನ್ ಹಿಸ್ ಓನ್. ಈ ಲರ್ನ್ಸ್, ಈ ಅಂಡರ್ಸ್ಟ್ಯಾಂಡ್ಸ್ ದಟ್ ದ ಪ್ರೆಸೆಂಟ್ ಬಿಸ್ನೆಸ್ ದಟ್ he was doing wasn't up to the mark. I mean, not so much that he could get lot of profit and become very rich. ಸೊ ಹಾಗಾಗಿ ಅವತ್ತಿನ ಕಾಲಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇವತ್ತಿನ ಪ್ರಸಿದ್ಧಿ ಪಡೆದಂಥ, ಪ್ರಪಂಚದಲ್ಲೇ ಗಡ್ಬಡ್ ಯಾರಪ್ಪ ಸ್ಟಾರ್ಟ್ ಮಾಡಿದಂದರೆ ಇವ್ರ ಹೆಸರೇ. ಇವರು ಪ್ರಭಾಕರ್ ಕಾಮತ್. ಐಡಿಯಲ್ ಮತ್ತು ಪಬ್ಬಾಸ್ ಅಂತ ಏನು ಕರಿತೇವೆ ನಾವು ಮಂಗಳೂರಲ್ಲಿ, ಅದರ ಒಂದು ಮಾಲೀಕರು. ಸೊ ಜನರೇಷನ್ಸ್ ಟುಗೆದರ್ ಆ ಬಿಸ್ನೆಸ್ ನಡೀತಿದೆ ಇವತ್ತಿಗೂ ಕೂಡ. ಮಂಗಳೂರಿಗೆ ಯಾರೇ ಹೋದ್ರೂ will not come back without tasting Pabbas ice cream. ಅಮೇಝಿಂಗ್ ಮಾ. ನಾನು ಐ ಆಮ್ ಅ ಫ್ರೀಕ್ವೆಂಟ್ ವಿಸಿಟರ್. ನಾನು ಹೋದಾಗೆಲ್ಲ ನನಗೆ ಸೀಟ್ ಸಿಗಲ್ಲ. ಅವ್ರದ್ದು ಹತ್ರ ಐ ಥಿಂಕ್ ಸಮ್ 4-5 ಬ್ರಾಂಚಸ್ ಇದೆ. ಆಮೇಲೆ ಫ್ರ್ಯಾಂಚೈಸಿನೂ ಕೊಡ್ತಿದ್ದಾರೆ. ಬ್ಯಾಂಗ್ಳೂರಲ್ಲೂ 2 ಸ್ಟೋರ್ ಇದೆ. ಸೊ ಹಾಗಾಗಿ ಇಟ್ ಈಸ್ ಜಸ್ಟ್ ಅಮೇಝಿಂಗ್. ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಅವ್ರದ್ದು P&L ನೋಡಿದ್ರೆ, ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ, ಇಟ್ ಹ್ಯಾಸ್ ಕ್ರಾಸ್ಡ್ 100 crores ಎವ್ರಿ ಇಯರ್. 100 ಕೋಟಿಗಳು. ಜಸ್ಟ್ ಇಮ್ಯಾಜಿನ್, ಈ ಸ್ಟಾರ್ಟೆಡ್ ಇನ್ ಹಿಸ್ ಓನ್ ಹೌಸ್.
ಸೊ ಹಾಗಾಗಿ ಯಾರೆಲ್ಲ ಇನೋವೇಷನ್ ಮಾಡಲ್ವೋ, ಯಾರೆಲ್ಲ ಇದಕ್ಕೆ ಡಿಮಾಂಡ್ ಅನಲೈಸ್ ಮಾಡಲ್ವೋ ಅವರೆಲ್ಲರೂ ಫೇಲ್ ಆಗ್ತಾರೆ, ಗೊತ್ತಿರಲಿ. ಈಗ ನೋಡಿ, ಯೂಟ್ಯೂಬ್ ಚಾನಲ್ ಎಷ್ಟು ಜನ ಸ್ಟಾರ್ಟ್ ಮಾಡಿರಲ್ಲ, ಎಷ್ಟೋ ಜನ ಪ್ರಯತ್ನ ಪಟ್ಟಿರ್ತೀರ. ನೀವು ಯಾವಾಗ ಡಿಫ್ರೆಂಟ್ ಇರಲ್ವೋ, ಡಿಫ್ರೆಂಟಾಗಿ ಮಾಡಲ್ವೋ, ವಿಭಿನ್ನತೆ ಇರಲ್ವೋ, ವಿಶೇಷತೆ ಇರಲ್ವೋ, ಸುಮ್ಮನೆ ಮಾಡ್ತೀರ ನಾನೂ ಒಬ್ಬ ಮಾಡಿದ್ದೆ ಅನ್ನೋದಕ್ಕೆ ಇರಬೇಕೇ ಹೊರತು ಸಕ್ಸಸ್ ಆಗೋದಿಲ್ಲ. ಈಗ ನಮ್ಮ ಚಾನಲ್ ಇದೆ ನೋಡ್ಕೊಳ್ಳಿ, ಜಸ್ಟ್ ಅ ಸಿಂಪಲ್ ಅನಾಲಜಿ. ಪ್ರತಿ ವಾರ ಪ್ರತಿ ದಿನ ಆಲ್ಮೋಸ್ಟು ನಾವು ಪ್ರಯತ್ನ ಪಡ್ತಾನೇ ಇರ್ತೀವಿ. ಆಮೇಲೆ ಇದು ವಿಶ್ವ ನಿಯಮದ ಪ್ರಕಾರ ನಿಮಗೆ ಗೊತ್ತಿರಬೇಕು, ಸಮಥಿಂಗ್ ದಟ್ ಯು ಲವ್ ಮೋಸ್ಟ್, ಸಮಥಿಂಗ್ ದಟ್ ಈಸ್ ವೆರಿ ಪ್ಯಾಷನೇಟ್ ಟು ಯು, ಅದೆಲ್ಲ ಸಕ್ಸಸ್ ಆಗಿಬಿಡುತ್ತೆ. ಬಟ್ ಡಿಮಾಂಡು ಇರಬೇಕು, ಗೊತ್ತಿರಲಿ. ಸೊ ಎಲ್ಲರೂ ಮಾಡ್ತಾರೆ, ನಾನು ಮಾಡ್ತೀನಿ ಅನ್ನೋದು ಸಕ್ಸಸ್ ಆಗಬೇಕು ಅಂತಂತಿಲ್ಲ. ಇದು ನಮ್ಮ ಮನಿ ಈಸ್ ಫೌಂಡೇಶನ್ ವರ್ಕ್ಶಾಪಲ್ಲಾಗಲಿ 100 ಕೋಟಿ ವರ್ಕ್ಶಾಪಲ್ಲಾಗಲಿ ವಿಶೇಷವಾಗಿ ಇದನ್ನು ಕಲಿತೇವೆ. ಯು ಗಾಟ್ ಟು ಬಿ ಡಿಫ್ರೆಂಟ್. ಸೊ ದಿಸ್ ಪ್ರಭಾಕರ್ ಕಾಮತ್, ಮಿಸ್ಟರ್ ಪ್ರಭಾಕರ್ ಕಾಮತ್ ವಾಸ್ ವೆರಿ ವೆರಿ ಡಿಫ್ರೆಂಟ್ ಆ್ಯಂಡ್ ಯುನೀಕ್. ಈ ಲರ್ನ್ಡ್ ಆನ್ ಈಸ್ ಓನ್ ಮೈಂಡ್. ಅವರೇ ಸ್ವತಃ ಕಲ್ತಿರ್ತಕ್ಕಂಥದ್ದು. ಇನ್ಫ್ಯಾಕ್ಟ್ ನ್ಯಾಚುರಲ್ಸ್ ಐಸ್ ಕ್ರೀಮ್ ಅಂತ ಏನು ನೋಡ್ತಿರೋ ಅವರು ನಮ್ಮ ಕರ್ನಾಟಕದವರೇ. ಅವರು ಒಂದು ಮಾವಿನಕಾಯಿ ಅಂಗಡಿಯನ್ನು ಇಟ್ಟಿರ್ತಾರೆ ಬಂಡಿ ಮೇಲೆ, ಬಂಡಿ ತಳ್ಳೋ ಬಂಡಿಯಲ್ಲಿ ಮಾವಿನ ಹಣ್ಣು ಮಾರ್ತಿರ್ತಾರೆ. ಸೊ ಆ ಒಂದು ಸ್ಟೋರಿನೂ ನಾವು ಮುಂದಿನ ಸಂಚಿಕೆಗಳಲ್ಲಿ ಯಾವಾಗಲಾದರೂ ತಿಳಿಸ್ಕೊಡೋಣ. ಸೊ ಇದೆಲ್ಲ ಗೊತ್ತಿರಬೇಕು. ಸೊ ಯು ಮಸ್ಟ್ ಕೀಪ್ ದಿಸ್ ಇನ್ ಮೈಂಡ್. ಇನ್ ಆರ್ಡರ್ ಫಾರ್ ಅ ಸೈಕಲ್ ಟು ಬಿ ಇನ್ ಬ್ಯಾಲೆನ್ಸ್, ಇಟ್ ಹ್ಯಾಸ್ ಟು ಬಿ ಮೂವಿಂಗ್. ಸೊ ನೀವು ಎಷ್ಟು ಡಿಫ್ರೆಂಟ್ ನೋಡಿ, ಈ ಭೂಮಿ ನಿಂತಿದೆ, ಯಾವ ಆಧಾರನೂ ಇಲ್ಲ. ನಿಂತಿರೋ ಕಾರಣ ಗ್ರಾವಿಟಿ ಮಾತ್ರ ಅಲ್ಲ, ಮೋಷನ್, ಇಟ್ ಈಸ್ ಮೂವಿಂಗ್. ಆರ್ ಮೈಂಡ್ ಶುಡ್ ಬಿ ಮೂವಿಂಗ್ ಮೈಂಡ್ ಯು. ಜಸ್ಟ್ ಬಿಕಾಸ್ ಐ ನೋ ಸಮಥಿಂಗ್, ಇದೇನೋ ಗೊತ್ತಿದೆ, ಇಷ್ಟೇನಪ್ಪ ನನ್ನ ಜೀವನ ಅಂದ್ಕೊಳ್ಳೋರೆಲ್ಲ ಶ್ರೀಮಂತರಾಗಲ್ಲ. ನಾನು ಏನು ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದರೂ ಮಾಡ್ಬೋದು, ಪ್ರೊವೈಡೆಡ್ ನಾನು ಮಾಡಬೇಕು ಅಂತ ಅಂದ್ಕೊಂಡಾಗ. ಸೊ ಹಾಗಾಗಿ ಆ ಮನಸ್ಥಿತಿ ಬರಲಿ. ಪ್ರತಿಯೊಂದು ನಮ್ಮ ಅಫರ್ಮೇಷನ್ನು, ವಿಶ್ವ ಟೆಕ್ನಿಕ್ಸ್ ಅಂತ ಏನಿದೆಯೋ ಅವೆಲ್ಲವೂ ಈ ನಿಮ್ಮ ಮನಸ್ಥಿತಿಯನ್ನು ರೆಡಿ ಮಾಡೋದಕ್ಕೆ ಪೂರಕವಾಗಿ ಸಿದ್ಧ ಮಾಡ್ತಿರುತ್ತೆ. ಸೊ ದಯವಿಟ್ಟು ಎಲ್ಲರೂ ಇದನ್ನೆಲ್ಲ ಮಾಡಿ. ಇವತ್ತು ಡಿಫ್ರೆಂಟ್ ಟೆಕ್ನಿಕ್ ಇದೆ. ಸೊ ಲಕ್ಷ್ಮಿ ಅವರು ಕೇಳಿದರೆ ಈಗ ಹೇಳ್ತೀನಿ ನಿಮಗೆ. ಎಸ್ ಗುರುಗಳೇ, ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್. ಫಸ್ಟ್ ಐಸ್ ಕ್ರೀಮ್ ಇಸ್ ಅನ್ಎಕ್ಸ್ಪೆಕ್ಟೆಡ್, ಬಟ್ ಐಸ್ ಕ್ರೀಮ್ ಕೊಟ್ಟಿದ್ರೆ ಹಿಂದೆ ವಿ ಗಾಟ್ ಟು ಲರ್ನ್ ಸಮಥಿಂಗ್ ಅಬೌಟ್ ಬಿಸ್ನೆಸ್. ನೀವು ಹೇಳ್ದಂಗೆ ಯೂಶಲಿ ಯೂಟ್ಯೂಬ್ ವಿಡಿಯೋಸಲ್ಲಿ ಎಲ್ಲ ನಾವು ಹೇಳೋದಿಲ್ಲ ಬಿಸ್ನೆಸ್ ಬಗ್ಗೆ. ವಿ ಗಾಟ್ ಟು ಲರ್ನ್ ಅಬೌಟ್ ನ್ಯೂ ಬಿಸ್ನೆಸ್. ಇನ್ಫ್ಯಾಕ್ಟ್ ಐಸ್ ಕ್ರೀಮ್ ಬಿಸ್ನೆಸ್ ಇಸ್ ಆಲ್ಸೋ ಅ ಗುಡ್ ಒನ್. ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫ್ಯಾಕ್ಟ್ 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪಲ್ಲಿ 45-46 ಬಿಸ್ನೆಸ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಏನು ಗುರುಜಿ ತಿಳಿಸ್ಕೊಡ್ತಾರಲ್ಲ, ಅದರಲ್ಲಿ ಐಸ್ ಕ್ರೀಮ್ ಬಿಸ್ನೆಸ್ ಕೂಡ ಒಂದು. ಅದರ ಪ್ರಾಫಿಟ್ ಹೇಗಿರುತ್ತೆ, ಜೊತೆಗೆ ಅದರ ಟರ್ನ್ ಅರೌಂಡ್ ಹೇಗಿರುತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಎಲ್ಲಿ ಮಾಡಬೇಕು, ಯಾರ್ಯಾರು ಮಾಡ್ಬೋದು, ಹೌ ಟು ರನ್ ಐಸ್ ಕ್ರೀಮ್ ಬಿಸ್ನೆಸ್ ಎಲ್ಲವೂ ಹೇಳ್ಕೊಡ್ತಾರೆ. ಆ್ಯಂಡ್ ವಿ ಗಾಟ್ ಅ ಗುಡ್ ಟಿಪ್ ಆನ್ ಐಸ್ ಕ್ರೀಮ್ ಬಿಸ್ನೆಸ್ ಆಲ್ಸೋ. ಆ್ಯಂಡ್ ಥ್ಯಾಂಕ್ ಯು ಅಗೇನ್. ಎಸ್ ಗುರುಗಳೇ, ಟೆಕ್ನಿಕ್, ಸ್ಪೆಷಲ್ ಟೆಕ್ನಿಕ್ ಅಂದ್ರಿ, ನಾನು ಕೇಳಿದೆ, ಇವಾಗ ಹೇಳಿಬಿಡಿ. ತುಂಬ ಸ್ಪೆಷಲ್ ಟೆಕ್ನಿಕ್ ಲಕ್ಷ್ಮಿ. ಓಕೆ, ನಾನು ನಿಮ್ಮನ್ನು ಕೇಳ್ತೀನಿ, ನಿಮ್ಮನ್ನು ಮತ್ತು ನಿಮ್ಮನ್ನೆಲ್ಲರೂ ಕೇಳ್ತಿದ್ದೇನೆ. ಚಿಕ್ಕ ಮಕ್ಕಳಿದ್ದಾಗ ನಾವೆಲ್ಲರೂ ಮಳೆನ ಇಷ್ಟಪಡ್ತಿದ್ವೋ ಅಥವಾ ಮಳೆಯಿಂದ ಓಡ್ತಿದ್ವೋ? ಮಳೆ ಬಂತಿದ್ದೆ ಮನೆಗೆ ಓಡ್ಬಿಡ್ತಿದ್ವೋ? ನೀವು ಹೇಳಿ ನನಗೆ. ಮಳೆ ಎಲ್ಲ ಇಷ್ಟಪಡ್ತಿದ್ದೆ ಗುರುಗಳೇ. ನನಗೆ ಇನ್ಫ್ಯಾಕ್ಟ್ ಇವಾಗ್ಲೂ ಮಳೆ ಅಂದರೆ ಇಷ್ಟನಾ? ನಿಮ್ಗೆಲ್ಲರಿಗೂ ಇಷ್ಟ ಇರುತ್ತೆ, ಎಲ್ಲ ಮಕ್ಕಳಿಗೆ. ನಾವೆಲ್ಲ ಮಕ್ಕಳಿದ್ವು, ಯಾವುದೋ ಒಂದು ಟೈಮಲ್ಲಿ ನಾವೆಲ್ಲ ಮಕ್ಕಳಾಗಿದ್ವಲ್ಲ. ಮಳೆ ಬಂತು ಅಂದರೆ ಖುಷಿ. ಯಾರ್ಯಾರೆಲ್ಲ ಮಳೆಯಲ್ಲಿರ್ತಾರೋ, ಮಳೆಯಲ್ಲಿ ನೆನೀತಾರೋ, ಮಳೆಯಲ್ಲಿ ಅಫರ್ಮೇಷನ್ ಮಾಡ್ತಾರೋ ಅವ್ರಿಗೆ ಯಾವತ್ತು ಐಶ್ವರ್ಯ ಅನ್ನೋಂಥದ್ದು ಹೆಚ್ಚು ಸಿಗ್ತಾ ಇರುತ್ತೆ. ಅದಕ್ಕೆ ನಾವು ಅಬ್ಸಲ್ಯೂಟ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗ ನಮಗೆ ಸಂತೋಷಕ್ಕೆ ಈ ಶಾಂತಿಗೆ ಬರನೇ ಇದ್ದಿಲ್ಲ. ಯಾವಾಗ ದೊಡ್ಡವರಾಗ್ತೀವೋ ನೋಡಿ, ಮಳೆ ಬಂತು ಅಂದರೆ ಛತ್ರಿ ಹಿಡ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಯು ಹ್ಯಾವ್ ಟು ಬಿ ಇನ್ ಯೂನಿಸನ್ ವಿತ್ ಯೂನಿವರ್ಸ್. ಹಾಗಾಗಿ ನಮಗೆ ಹೆಚ್ಚು ಸಿಗುತ್ತೆ. ಇದು ವಿಶ್ವ ಜಲ ಧ್ಯಾನ ಅಂತಲೂ ಕನ್ಸಿಡರ್ ಮಾಡ್ಬೋದು. ನನಗಂತೂ ಟು ಬಿ ವೆರಿ ಫ್ರ್ಯಾಂಕ್, ನಾನು ಮಂಗಳೂರಲ್ಲಿ ಹೆಚ್ಚಿರ್ತೇನೆ. ಎಲ್ಲೇ ಮಳೆ ಬರಲಿ, ಸಪೋಸ್ ನಾನೇನು ಅಫಿಷಿಯಲ್ ಏನಾದರೂ ವರ್ಕ್ ಇಲ್ಲ ಅಂತಂದರೆ ಎಲ್ಲಿ ಮಳೆ ಬರುತ್ತೋ ಅಲ್ಲೇ ನಿಲ್ತೇನೆ, ಅಲ್ಲೇ ಕೂತ್ಕೊಳ್ತೇನೆ, ಅಲ್ಲೇ ಸುಮ್ಮನೆ ಜಸ್ಟ್ ಮೌನವಾಗಿ ಅಫರ್ಮೇಷನ್ ಮಾಡ್ತಿರ್ತೇನೆ. ನಮ್ಮ ಮನೆಯಲ್ಲಂತೂ ಕನ್ಫ್ಯೂಸ್ ಆಗಿಬಿಟ್ಟಿರ್ತಾರೆ, ಇದೇನಪ್ಪ ಮಳೆ ಬಂದರೆ ಎಲ್ಲಿ ಕೂತಿರ್ತಾರೆ, ಹುಡ್ಕೋ ಬನ್ರಿ ಅಂತಂತೇಳಿ ಹೇಳ್ತಿರ್ತಾರೆ. ನನ್ನ ಹೆಂಡ್ತಿ ಎಲ್ಲನೂ ಸೈಲೆಂಟಾಗಿ ನಾನು ಕೂತಿರ್ತೇನೆ. ಅದ್ಭುತಗಳು ನಡೆಯುತ್ತೆ, ಗೊತ್ತಿರಲಿ. ಇದನ್ನು ಯಾರೂ ಮಿಸ್ ಮಾಡಬೇಡಿ. ಈಗ ಮಳೆಗಾಲ ಅದು ಬೇರೆ. ಸೊ ದಯವಿಟ್ಟು ಎಲ್ಲರೂ ಮಾಡಿ. ಯಾರಿಗೂ ಶೀತ ಜ್ವರ ಎಂಥದ್ದು ಬರೋದಿಲ್ಲ. ಒಂದು ವೇಳೆ ನಿಮಗೆ ಆ ರೀತಿ ಏನಾದಿದ್ರೂ ಮಾಡೋಕ್ಕೆ ಹೋಗಬೇಡಿ. ಬಟ್ ನಮ್ಮ ಒಂದು ವಿಶ್ವ ನಿಯಮದ ಪ್ರಕಾರ 84 ಜೀವರಾಶಿಗಳು ಏನು ಕರಿತೇವೋ ಆ ಎಲ್ಲ ಜೀವರಾಶಿಗಳು ಮಳೆಯಲ್ಲೇ ಇದೆ. ಅದಕ್ಕೆ ಅವು ಚೆನ್ನಾಗಿದ್ದಾವೆ. ನಾವು ಮಾತ್ರ ಬೆಚ್ಚಗೆ ಮನೆಯಲ್ಲಿದ್ದೀವಿ. ಪ್ರಾಬ್ಲಿ ಐ ಥಿಂಕ್ ವಿ ಹವ್ ಮಿಸ್ಡ್ ಅ ಲಾಟ್. ಸೊ ಹಾಗಾಗಿ ಇದನ್ನು ಮಾಡಿ, ಮಳೆಯಲ್ಲಿ ನೆನಿಬೇಕು,
ಹೆಚ್ಚು ಮಳೆ ಬರ್ತಿದೆ ಅಂದ್ಕೊಳ್ಳಿ, ನೀವು ಜಸ್ಟ್ ವಾಕಿಂಗ್ ಆದರೂ ಹೋಗ್ಬೋದು ಅಥವಾ ಎಲ್ಲಾದರೂ ಕುಳ್ತಿರ್ಬೋದು. ಈಗ ಬ್ಯುಸಿ ಸ್ಟ್ರೀಟಲ್ಲೆಲ್ಲ ಹೋಗ್ಬೇಡಿ. ಈಗ ಸಪೋಸ್ ಈಗ ಬ್ಯಾಂಗ್ಳೂರು ಫುಲ್ಲು ಬ್ಯುಸಿ ಇರುತ್ತೆ, ಮೇನ್ ರೋಡಲ್ಲೆಲ್ಲನೂ ಹೋಗ್ತಿದ್ರೆ ಯಾರೋ ಲೂಸು ಅಂದ್ಕೊಳ್ತಾರೆ ತಾನೆ, ಕರೆಕ್ಟಾ? ಈಗ ನಾನೇ ಹೋಗ್ತಿದ್ದೆ ಅಂದ್ಕೊಳ್ಳಿ, ಯಾರೋ ಲೂಸ್ ನನ್ನ ಮಗ ಹೋಗ್ತಿದ್ದಾರೆ ಅಂದ್ಕೊಳ್ತಾರಲ್ವ. ಆ ರೀತಿ ಎಲ್ಲ ಯಾರಿಗೋ ತೋರಿಸ್ಬೇಕು, ತೋರ್ಪಡಿಕೆಗೆ ಮಾಡೋ ಅಂಥದ್ದಲ್ಲ. ಸೊ ಸೈಲೆಂಟಾಗಿ ನಿಮ್ಮ ಮನೆ ಹತ್ರ ಎಲ್ಲೋ ಬೀಳ್ತಿರ್ತದೆ, ಹಿಂದೆ ಎಲ್ಲಾದರೂ ಹೋಗಿ ಸಪೋಸ್ ಯಾರೂ ನೋಡಬಾರ್ದು ಅಂಥ ಜಾಗಕ್ಕೆ ಹೋದರೆ ಇನ್ನೂ ಸ್ವಲ್ಪ ಬೆಟರು. ಸೊ ಅಂಥ ಜಾಗಕ್ಕೆ ಹೋಗ್ಬಿಟ್ಟು ಜಸ್ಟ್ ಮೌನವಾಗಿ ಕೂತ್ಕೊಳ್ಳಿ. ಕುಬೇರ ಮುದ್ರೆ ಹೇಗೆ ಇಟ್ಕೋಬೇಕು ಅಂತ ನಿಮಗೆ ಹೇಳಿದ್ದೇನೆ. ಸೊ ವರ್ಕ್ಶಾಪ್ ಬಂದಿರೋರ್ಗೆ ಗೊತ್ತಿರುತ್ತೆ. ಕುಬೇರ ಮುದ್ರೆಯನ್ನು ಹಾಕ್ಕೊಂಡು ನೀವು ಈ ರೀತಿ ಹೇಳಬೇಕು: ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮೇನ್ ಸನ್ನಿಧಿಂ ಕುರು. ನನಗೆ ಹಣ, ಆಸ್ತಿ, ಐಶ್ವರ್ಯಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ, ಸರ್ಪ್ರೈಸ್ ಆಗಿ ನನ್ನ ಬದುಕಿಗೆ, ನನ್ನ ಜೀವನಕ್ಕೆ ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಥ್ಯಾಂಕ್ ಯು ಯೂನಿವರ್ಸ್, ಫಾರ್ ಐ ಹ್ಯಾವ್ ರಿಸೀವ್ಡ್ ಪ್ಲೆಂಟಿ ಆಫ್ ಅಬಂಡೆಂಟ್ ಆಫ್ ಮನಿ ಸರ್ಪ್ರೈಸಿಂಗ್ಲಿ ಆ್ಯಂಡ್ ಸಡನ್ಲಿ ಇನ್ ಟು ಮೈ ಲೈಫ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಅಂತ ಪದೇ ಪದೇ ಹೇಳ್ಕೊಳ್ತಾ ಮಳೆಯಲ್ಲಿ ಹೋಗ್ತೀರಿ. ವಿಶೇಷವಾಗಿ ಕಾಯಿಲೆಗಳಿರೋರೇನಾದರೂ ಈ ಮಳೆಯಲ್ಲಿ ನೆನೀತಾ ಹೋದರೆ ತುಂಬ ಅದ್ಭುತಗಳು ನಡೆಯುತ್ತೆ. ವಾಸಿ ಆಗೋದು ತುಂಬ ಫಾಸ್ಟಾಗಿ ಆಗುತ್ತೆ. ಇದನ್ನು ದಯವಿಟ್ಟು ಮಾಡಿ. ನಾನು ಈಗಾಗಲೇ ಹೇಳಿದಾಗೆ ಯಾರಾದರೂ ಮಳೆಗೆ ಏನಾದರೂ ಹೆದರ್ಕೊಳ್ಳೋ ಅಂಥದ್ದಿದ್ದರೆ ಅಥವಾ ಭಯ ಇದ್ದರೆ ದಯವಿಟ್ಟು ಮಾಡಬೇಡಿ. ಯಾರಿಗೆಲ್ಲ ಇಲ್ವೋ ಎಲ್ಲರೂ ಖಂಡಿತವಾಗಲೂ ಮಾಡಿ ನಿಮ್ಮ ಅನುಭವಗಳನ್ನು ಕಮೆಂಟ್ಸಲ್ಲಿ ಹಾಕಬೇಕು. ಓಕೆ? ಎಸ್ ಗುರುಗಳೇ, ವೆರಿ ನೈಸ್. ವಿ ಹ್ಯಾಡ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಈ ಎಪಿಸೋಡ್ ಶೂಟು ಒಂದು ಐಸ್ ಕ್ರೀಮ್ ಬಗ್ಗೆ ಮಾತಾಡಿದ್ವಿ, ಬಿಸ್ನೆಸ್ ಬಗ್ಗೆ ತಿಳ್ಕೊಂಡ್ವಿ, ಆ್ಯಂಡ್ ಮಳೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಇಟ್ ಇಸ್ ಒನ್ ಪಂಚಮಹಾಭೂತಗಳ ಬಗ್ಗೆ. ನಿಮ್ಮ ಕ್ರಿಯೆಗಳೆಲ್ಲವೂ ಕೂಡ ಪಂಚಮಹಾಭೂತಗಳ ಸಮ್ಮಿಲನದಲ್ಲೇ ಆಗಿರುತ್ತೆ. ಸೊ ಹಾಗಾಗಿ ಮಳೆ ಅನ್ನುವಂಥದ್ದು, ಅದರ ಇಂಪಾರ್ಟೆನ್ಸು, ಅದರ ಒಂದು ಶಕ್ತಿ ಎಲ್ಲ ತಿಳಿಸ್ಕೊಟ್ರಿ. ಇಟ್ ವಾಸ್ ಅ ಗ್ರೇಟ್ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್ ಗುರುಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಸಂಚಿಕೆ ತುಂಬಾ ಅದ್ಭುತವಾಗಿತ್ತು. ಇನ್ನು ಮುಂದಿನ ಕ್ಲಾಸ್ ಜುಲೈ 28ನೇ ತಾರೀಕು ಇರುತ್ತೆ. ಜೊತೆಗೆ ಈ 4 ವಿಶೇಷವಾದಂಥ ಪುಸ್ತಕಗಳು. ಯಾರ್ಯಾರು ಕ್ಲಾಸ್ಗೆ ಬರ್ತೀರಾ ಪ್ರತಿಯೊಬ್ಬರೂ ಕೂಡ ಪುಸ್ತಕಗಳನ್ನ ತಗೊಂಡಿದ್ದೀರಾ. ಬ್ರಹ್ಮಾಸ್ತ್ರ ಆಫ್ ವೆಲ್ತ್ ಆಗಿರ್ಬೋದು, ಮನಿ ಬ್ಲೂ ಪ್ರಿಂಟ್ ಹಾಗೂ ವೆಲ್ತ್ ಟ್ರ್ಯಾಕರ್, 360 ಡಿಗ್ರಿ ಆಫ್ ವೆಲ್ತ್, 4 ಪುಸ್ತಕಗಳು ನಿಮ್ಮ ಜೀವನದ ಒಂದು ಭಾಗವಾಗಿ ಇರಲೇಬೇಕು. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್: ಯಾರ್ಯಾರು ಕ್ಲಾಸ್ಗೆ ಬರ್ತೀರಾ ದಯವಿಟ್ಟು ಎಲ್ಲರೂ ಬುಕ್ಸ್ ತೊಗೊಂಡು ಹೋಗಿ. ಅದು ಕಲಿತು ಎಲ್ಲನೂ ಮನೆಯಲ್ಲಿ ಹೋಗಿ ಹೋಮ್ವರ್ಕ್ ಮಾಡಿದಾಗ ನಮಗೆ ABCD ಎಲ್ಲ ಲೈಫ್ ಟೈಮ್ ತಲೆನಲ್ಲಿ ಇರುತ್ತಲ್ವ, ಆ ರೀತಿ ಇದು ಟು ಸ್ಟಾರ್ಟ್ ವಿತ್ ಸಮಥಿಂಗ್. ಏನೋ ಒಂದು ನಮ್ಮ ಒಂದು ಫಾರ್ಮುಲಾಸ್ ಕಲಿಬೇಕು, ನಮ್ಮ ಒಂದು ಶೈಲಿಗೆ ಗುರೂಜಿಯವರು ಹೇಳುವಂಥ ಟಿಪ್ಸ್ ಫಾಲೋ ಮಾಡಬೇಕು ಅನ್ನೋದಾದರೆ ಪುಸ್ತಕಗಳು ತುಂಬಾ ಹೆಲ್ಪ್ ಆಗುತ್ತೆ. ತಗೊಳ್ಳಿ. ಜೊತೆಗೆ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಮುಂದಿನ 100 ಕೋಟಿ ವರ್ಕ್ಶಾಪ್ ಡೇಟ್ ಕೂಡ ಅನೌನ್ಸ್ ಮಾಡಿಬಿಡೋಣ. ವಿಶೇಷತೆಗಳು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಮುಂದಿನ ಈ ವರ್ಷದ 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ನ ಡೇಟ್ ಅಕ್ಟೋಬರ್ 6ನೇ ತಾರೀಕು 2024. ಸೊ ಈ ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಹೋಗ್ತಾ ಇನ್ನೊಂದಷ್ಟು ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗ ಸದ್ಯಕ್ಕೆ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.